ಮೈಸೂರು ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಅಮೃತ ಸಿಂಚನ. ಆಕಾಶವಾಣಿ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಶ್ರೀ ನಾ ಕಸ್ತೂರಿ ಅವರನ್ನು ಕುರಿತ ವಿಶೇಷ ರೂಪಕ. ನಿರ್ಮಾಣ ಎಚ್.ಕೆ. ರಂಗನಾಥ್. ನಾ ಕಸ್ತೂರಿ, ಕನ್ನಡದ ಕಸ್ತೂರಿ ಅವರ ಜೀವನ ಸಾಹಿತ್ಯ ಸಾಧನೆಯ ಪರಿಚಯ ಪ್ರಸಾರ. ಆಕರ ಕಸ್ತೂರಿಯವರು ಸೃಷ್ಟಿಸಿದ ಸಾಹಿತ್ಯ ವೈವಿಧ್ಯ, ಕಸ್ತೂರಿಯವರನ್ನು ಕುರಿತಾದ ಬರಹಗಳು ಹಾಗೂ ಡಾಕ್ಟರ್ ಎ.ಎಸ್. ವೇಣುಗೋಪಾಲರಾವ್ ಅವರು ರಚಿಸಿದ ನಾ ಕಸ್ತೂರಿ, ಪ್ರೊಫೆಸರ್ ಆರ್. ಗುರುರಾಜರಾವ್, ಡಾಕ್ಟರ್ ಪ್ರಭುಶಂಕರ, ಪ್ರೊಫೆಸರ್ ಅರಾಮಿತ್ರ, ರಾಮಸ್ವಾಮಿ ಮೊದಲಾದ ಕಸ್ತೂರಿಯವರ ಒಡನಾಡಿಗಳ ನೆನಪಿನ ಮಾಲಿಕೆ ಹಾಗೂ ಆಕಾಶವಾಣಿ ಭಂಡಾರದಲ್ಲಿರುವ ಅವರ ಧ್ವನಿಮುದ್ರಿಕೆ. ರಚನೆ ಮತ್ತು ಪ್ರಸಾರ ಡಾಕ್ಟರ್ ಎಚ್.ಕೆ. ರಂಗನಾಥ್. ಕನ್ನಡದ ಕಸ್ತೂರಿ. ಕಸ್ತೂರಿ, ನಾ ಕಸ್ತೂರಿ ಎಂದ ತಕ್ಷಣ ಗತಕಾಲದ ಸವಿ ನೆನಪುಗಳ ಪರಿಮಳ ದಟ್ಟಗಿಸಿ ಬೀಸಾಡುತ್ತದೆ. ಕಾಲೇಜಿನಲ್ಲಿ ಕಸ್ತೂರಿಯವರು ನನಗೆ ಗುರುಗಳು. ನಾಟಕ ರಂಗದಲ್ಲಿ ನಾಟಕಕಾರ ನಿರ್ದೇಶಕರು, ಮೈಸೂರು ಆಕಾಶವಾಣಿಯಲ್ಲಿ ಮಾರ್ಗದರ್ಶಕರು, ಸಾಕ್ಷರತೆ ಮೊದಲಾಗಿ ಸಮಾಜ ಸೇವೆಯಲ್ಲಿ ನನ್ನಂಥ ಯುವಜನ ತಂಡದ ನಾಯಕರು, ತಮ್ಮ ಮನೆಯಲ್ಲಿ ನನಗೆ ಅನ್ನವಿಟ್ಟು ಕೈ ಹಿಡಿದು ನಡೆಸಿ ತಿದ್ದಿದವರು, ವಿನೋದ ಸಾಹಿತ್ಯದ ರಚನೆಯಲ್ಲಿ ಮೇಲ್ಪಂಕ್ತಿ ಹಾಕಿಕೊಟ್ಟವರು, ಕನ್ನಡ ಎಂದ ಕಡೆ ಕೈಯೆತ್ತಿ ನಿಂದವರು. ನನ್ನಂತೆ ಅವರ ಪ್ರಭಾವ ವಲಯದಲ್ಲಿ ಸಿಕ್ಕಿ ಹಗಲು ಇರುಳು ಕಲಿಕೆಯ ಗುಂಟ ನಕ್ಕು ನಕ್ಕು ಬಾಳನ್ನು ಹಸನು ಮಾಡಿಕೊಂಡ ಸಹಸ್ರ ಮಂದಿಗಳಿಗೆ ಕಸ್ತೂರಿ ಕೇವಲ ವ್ಯಕ್ತಿಯಲ್ಲ, ಅಸಾಧಾರಣ ಪ್ರತಿಭೆಯ ಮಹಾನ್ ಶಕ್ತಿ. ಕಸ್ತೂರಿಯವರು ಜನಿಸಿದ್ದು 1897 ಡಿಸೆಂಬರ್ 25 ಕ್ರಿಸ್ಮಸ್ ದಿನ. ಮಡಿದದ್ದು 1987 ಆಗಸ್ಟ್ ತಿಂಗಳ 14 ಸ್ವಾತಂತ್ರ್ಯೋತ್ಸವದ ಹಿಂದಿನ ದಿನ. 90 ವರ್ಷಗಳ ತುಂಬು ಜೀವನ. ಮೂಲತಃ ತಮಿಳು, ವಿದ್ಯಾಭ್ಯಾಸ ಕೇರಳ, ಬಾಳು, ಸಾಧನೆ, ಸಿದ್ಧಿ ಕರ್ನಾಟಕ. 50 ವರ್ಷಗಳ ಸಂಸಾರ ಜೀವನ, ಮುಂದಿನ 40 ವರ್ಷಗಳ ಆಧ್ಯಾತ್ಮ ಜೀವನ, ಕಡೆಯ 20 ವರ್ಷಗಳಂತೂ ಆತ ಸ್ಥಿತಪ್ರಜ್ಞ. ಸಾಹಿತ್ಯದ ನಿಟ್ಟಿನಿಂದ ಕಸ್ತೂರಿಯವರ ಸಾಧನೆ ಗಣನೀಯವಾದದ್ದು. ಗಗ್ಗಯ್ಯನ ಗಡಬಿಡಿಯನ್ನು ಒಳಗೊಂಡು 8 ನಾಟಕಗಳು, ಯದ್ವಾ ತದ್ವಾ ಸಹಿತ 6 ವಿಡಂಬನ ಪ್ರಬಂಧ ಸಂಕಲನಗಳು, ಶಂಖವಾದ್ಯವನ್ನು ಒಳಗೊಂಡು 6 ಕಾದಂಬರಿಗಳು, ದ ಲಾಸ್ಟ್ ರಾಜಾಸ್ ಆಫ್ ಕುರ್ಗ್ ಸಹಿತ 5 ಸಂಶೋಧನಾ ಪ್ರಬಂಧಗಳು, ಅಣಕು ಮಿಣಕು ಅಣಕವಾಡುಗಳ ಸಂಕಲನ, ಅನರ್ಥಕೋಶ, ಡಿಕ್ಷನರಿ ಅಥವಾ ಫಿಕ್ಷನರಿ, ಪಾತಾಳದಲ್ಲಿ ಪಾಪಚ್ಚಿಯನ್ನು ಒಳಗೊಂಡು ಕನ್ನಡಕ್ಕೆ ಅನುವಾದಗೊಂಡ 10 ಗ್ರಂಥಗಳು. ಆದರೆ ತಾವು ರಚಿಸಿದ ಇಂಥೆಲ್ಲ ಸಾಹಿತ್ಯವನ್ನು ಮೀರಿಸಿ ಮೇಲೆದ್ದ ಕಸ್ತೂರಿ ತಮ್ಮ ಹಲವು 10 ಮುಖಗಳನ್ನು ಮೆರೆಯಿಸಿದವರು. ವಿನೋದ, ವ್ಯಂಗ್ಯ, ವಿಡಂಬನೆ ಅವರು ಹಿಡಿದ ಸಂಮೋಹನಾಸ್ತ್ರಗಳು. ಬಲ್ಲವರು ಅವರನ್ನು ಕಂಡಂತೆ ಕಸ್ತೂರಿ ಕನ್ನಡಂ ಕತ್ತುರಿಯಲ್ತೆ ಅಂತ ಹೇಳಿ ಶಿವರಾಮ್ ಅವರು ಅವರನ್ನು ಕರೆದಾಗ ನಾ ಕಸ್ತೂರಿ ತಮಾಷೆಯಾಗಿ, ಹೌದು ಕನ್ನಡ ಕತ್ತು ಉರಿಯಲ್ತೆ, ನಾನು ಕನ್ನಡದ ಕತ್ತಿಗೆ ಉರಿ ಅಂತೇಳಿ ತಮಾಷೆ ಮಾಡಿದ್ದುಂಟು. ಭಾಷೆಗೆ ಕಚಗುಳಿಯನ್ನಿಡೋ ಕೆಲಸ ಕನ್ನಡದಲ್ಲಿ ಮೊದಲು ದೊಡ್ಡ ಪ್ರಮಾಣದಲ್ಲಿ ನಡೆದದ್ದು ನನ್ನ ದೃಷ್ಟಿಯಲ್ಲಿ ನಾ ಕಸ್ತೂರಿ ಅವರಿಂದ. ಅನೇಕ ಕಾಲೇಜುಗಳಲ್ಲಿ ಅವರು ಅಧ್ಯಾಪಕರಾಗಿ, ಅನಂತರ ಸೂಪರಿಂಟೆಂಡೆಂಟ್ ಆಗಿ ತುಂಬ ಕಾಲ ಸೇವೆ ಸಲ್ಲಿಸಿದ್ದಾರೆ. ಈ ಮಧ್ಯೆ ಸಾಹಿತ್ಯ ಒಂದೇ ಅಲ್ಲದೆ ಅವರಿಗೆ ಮೈಸೂರು ರಾಮಕೃಷ್ಣಾಶ್ರಮದ ಕಾರ್ಯದರ್ಶಿಗಳಾಗಿ ಮೈಸೂರು ರೋವರ್ಸ್ ಚಟುವಟಿಕೆಗಳನ್ನು ಆರಂಭ ಮಾಡಿ, ವಯಸ್ಕರ ಶಿಕ್ಷಣ, ಆಕಾಶವಾಣಿಯ ಸೇವೆ, ಬೆಂಗಳೂರು ಆಕಾಶವಾಣಿಯ ಗ್ರಾಮಸ್ಥರ ಕಾರ್ಯಕ್ರಮಗಳನ್ನು ನೋಡಿಕೊಳ್ಳೋದು, ಹೀಗೆ 100 ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡು ಅದ್ಭುತವಾಗಿ ಕೆಲಸ ಮಾಡಿದ್ರು. ಆನಂತರ ಇದ್ದಕ್ಕಿದ್ದಂತೆ ಅವರ ಮನಸ್ಸು ಈ ಹಾಸ್ಯ ಮತ್ತು ಸಮಾಜ ಸೇವೆಗಳ ವರ್ತುಲದಿಂದ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ದರ್ಶನದ ಕಡೆ ತಿರುಗಿದಂತೆ ಕಾಣುತ್ತೆ. ಆಧ್ಯಾತ್ಮದ ಕಡೆಗೆ ಅವರ ಮನಸ್ಸು ತಿರುಗಿದ ನಿಜ. ಆದರೆ ಅವರ ವಿನೋದ ಪ್ರವೃತ್ತಿ ಅವರನ್ನ ಬಿಟ್ಟಿತ್ತು ಅಂತ ಹೇಳೋದಕ್ಕಾಗೋದೇ ಇಲ್ಲ. ಅವರ 80ನೇ ವರ್ಷದ ಸಂದರ್ಭದಲ್ಲಿ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಸನ್ಮಾನ ಸಭೆಯನ್ನು ಅವರು ಮಾಡಿದಾಗ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಇದನ್ನ ಏನು ನೀವು ಎಷ್ಟು ಚೆನ್ನಾಗಿ ಬರಿತಾ ಇದ್ರಿ, ವಿನೋದ ಅಂತ ಅನ್ನೋದು ನಿಮ್ಮಿಂದ ಹುಟ್ಟಿ ನಿಮ್ಮಿಂದ ಅದು ಬುಗ್ಗೆ ಹರಿದು ಬಂದದ್ದು, ಇಷ್ಟು ಸಂತೋಷ ಪಡ್ತಿದ್ವಿ, ನೀವು ಯಾಕೆ ಬರೋದು ನಿಲ್ಲಿಸ್ಬಿಟ್ರಿ ಅಂದ್ರು.
ಆಗ ಅಲ್ಲಿಂದಲೇ ಅವರು ಉತ್ತರ ಕೊಟ್ಟು, ಯಾರು ನನ್ನನ್ನು ಇವಾಗ ಅದನ್ನು ಬರಿ ಅಂತ ಕೇಳೋದೇ ಇಲ್ಲ, ನಾ ಏನು ಮಾಡಲಿ, ಇವಾಗಲೂ ಕೇಳಿ ನೋಡಿ ಬರೀತೀನೋ ಇಲ್ವೋ ಅಂದರು. ಆಮೇಲೆ ಈ ಅಧ್ಯಾತ್ಮ ಪ್ರವೃತ್ತಿ ಅವರ ಜೀವನದ ಯಾವುದೋ ಒಂದು ವರ್ಷದಲ್ಲಿ ಪ್ರಾರಂಭ ಆಗಲಿಲ್ಲ. ಅದೇನಾಯ್ತು ಅಂದರೆ ಅವರು ಕೇರಳದಿಂದ ಮೈಸೂರಿಗೆ ಬಂದಿರಲ್ಲ, ಆಗ ಮೈಸೂರಲ್ಲಿ ರಾಮಕೃಷ್ಣಾಶ್ರಮ ಆಗ್ತಾನೆ ಪ್ರಾರಂಭ ಆಯಿತು. ನಿಜವಾಗಿ ಮೈಸೂರು ರಾಮಕೃಷ್ಣಾಶ್ರಮದ ಸ್ಥಾಪನೆಗೆ ಎಷ್ಟರ ಮಟ್ಟಿಗೆ ಅವರು ಕೆಲಸ ಮಾಡಿದ್ದಾರೆ ಕಸ್ತೂರಿಯವರು ಅಂತಂದರೆ, ಆಗ ಬರೀ ಕಾರ್ಯದರ್ಶಿ ಅಂದರೆ ಹೆಸರಿಗಲ್ಲ, ಅದು ಸ್ಥಾಪನೆಯಾಗ ಅಲ್ಲಿ ಉಳ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಸಹಾಯ ಮಾಡಿದರು ಅವರು. ಆಮೇಲೆ ಆಗಲೇ ಪರಮಹಂಸರ ನೇರವಾದ ಶಿಷ್ಯರಾಗಿದ್ದ ಸ್ವಾಮಿ ಶಿವಾನಂದರಿಂದ ಅವರಿಗೆ ಮಂತ್ರದೀಕ್ಷೆ ಕೂಡ ಸಿಕ್ತು. ಅದನ್ನು ತಗೊಂಡು ಆದ್ರಿಂದ ಈ ಅಧ್ಯಾತ್ಮದ ಒಂದು ಪ್ರವಾಹ ಅವರ ಒಳಗೆ ಬಹಳ ತಾರುಣ್ಯದಿಂದಲೇ. ಅದು ಅಲ್ಲದೆ ತಾವು ಇನ್ನೊಂದು ಮಾತು ಹೇಳಿದ್ರಿ, ಆಕಾಶವಾಣಿಯ ಸೇವೆ ಅಂತ. ಹಳೆಯ ಮೈಸೂರು ಆಕಾಶವಾಣಿಯಲ್ಲಿ ಮೊದಲನೇ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಕಸ್ತೂರಿಯವರೇ ಆಗಿತ್ತು. ಆಗಿನ ಕಾಲದಲ್ಲಿ ಏನೂ ಇಲ್ಲ, ಈ ಸೌಂಡ್ ಎಫೆಕ್ಟ್ಸ್ ಇಲ್ಲ, ಮತ್ತೊಂದಿಲ್ಲ ಮಗದೊಂದಿಲ್ಲ, ಏನೂ ಇಲ್ಲ. ಪ್ರತಿಯೊಂದನ್ನು ಅವರು ಸೃಷ್ಟಿಸಿ ಅಥವಾ ಹುಟ್ಟಿಸಿ ಆಗಾಗ ಕಾರ್ಯಕ್ರಮಗಳು, ಅದಕ್ಕಾಗಿ ಅಣಕವಾಡ್ಗಳು ಬರೆದ್ರು, ನಾಟಕಗಳು ಬರೆದ್ರು, ಟಾಪಿಕಲ್ ಟಾಕ್ಸ್ ಅಂತ ಬರೆದ್ರು, ನ್ಯೂಸ್ ಅದನ್ನು BBC-ಯಿಂದ ಕೇಳಿ ಆ ತಕ್ಷಣ ತರ್ಜುಮೆ ಮಾಡಿ ಆ ಸ್ಕ್ರಿಪ್ಟ್ ಹೊತ್ಕೊಂಡು ನಾನು ಆಕಾಶವಾಣಿಗೆ ಓಡೋಗಿ 3 ವರ್ಷಗಳ ಕಾಲ ನಾನು ಅದನ್ನು ಓದ್ಕೊಂಡು ಅದನ್ನು ಅನೌನ್ಸ್ ಮಾಡ್ಕೊಂಡು ಬಂದಿದ್ದೇನೆ. ಅವರನ್ನು ಹತ್ತಿರದಿಂದ ನೋಡಿದಾಗ ಆಕಾಶವಾಣಿ ಆಗಿನ ಕಾಲದಲ್ಲಿ ಮಾಡಿದಂತಹ ಕಾರ್ಯಕ್ರಮಗಳ ವೈವಿಧ್ಯ ವೈಶಿಷ್ಟ್ಯ ನಿಜವಾಗಿ ಹೇಳ್ತೇನೆ, ಇವತ್ತು ನಮಗೆ ಇದೆಯೋ ಇಲ್ವೋ ಅಂತನ್ನುವಂಥ ಅನುಮಾನ ಬರುವ ರೀತಿಯಲ್ಲಿ ಅವರ ಸೃಷ್ಟಿಕರ್ತರು ಅಂತ ಅನ್ಸುತ್ತೆ. ಈಗ ನಾವು ಈ ಲಿಟ್ರೇಸಿ ಡ್ರೈವ್ ಅಂತ ಹೇಳ್ತೀವಲ್ಲ, ಇದಕ್ಕೆ ಇದಕ್ಕೆ ಬುನಾದಿ ಹಾಕಿದವರು ಕಸ್ತೂರಿ ಮೈಸೂರಿನಲ್ಲಿ ಅನ್ನೋದು ಅನೇಕ ಜನಗಳಿಗೆ ತಿಳಿದಿರಲ್ಲ. ವಿದ್ಯಾರ್ಥಿ ಸಂಘದ ಆಶ್ರಯದಲ್ಲಿ ಸಮಾಜ ಸೇವೆಯ ಕೆಲವು ಪ್ರಕಾರಗಳನ್ನು ಆರಿಸ್ಕೊಂಡಿವರು ತಾವೇ ಅದಕ್ಕೆ ನಾಯಕತ್ವ ವಹಿಸಿ ಉತ್ಸಾಹಿ ವಿದ್ಯಾರ್ಥಿಗಳನ್ನ ಉಪಯೋಗಿಸಿಕೊಂಡು ಆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಅಡಲ್ಟ್ ಲಿಟ್ರಸಿ ಪ್ರಾರಂಭ ಮಾಡಿ ಕೆಲಸ ಮಾಡಿದ್ದನ್ನ ನಾನು ಚೆನ್ನಾಗಿ ಜ್ಞಾಪಕ ಇದೆ. ಅವರು ಮೈಸೂರಲ್ಲಿ ಹುಡುಗರನ್ನೆಲ್ಲ ಕರ್ಕೊಂಡು, ಮಹಾರಾಜ ಕಾಲೇಜ್ ಹುಡುಗರನ್ನೆಲ್ಲ ಕರ್ಕೊಂಡು ಅಶೋಕ್ ನಗರದಲ್ಲಿ ಸಮಾಜ ಸೇವೆ ಮಾಡೋಕೆ ಹೋದರು. ಒಂದು 3 ವಾರ ಅಲ್ಲಿ ಹೋಗೋದು, ಬೀದಿ ಗುಡಿಸೋದು, ಆ ಜನಗಳ ಮನೆ ಗುಡಿಸೋದು, ಇದೆಲ್ಲ ಮಾಡಿಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸೋದು ಎಲ್ಲ ಮಾಡಿ ಒಂದು 3 ವಾರ ಈ ಕೆಲಸ ಮಾಡಿದ್ರು. ಆಮೇಲೆ ಅದು ಬಿಟ್ಬಿಟ್ರು, ಬೇರೆ ಒಂದು ಲೊಕ್ಯಾಲಿಟಿ ಆರಿಸ್ಕೊಂಡ್ರು, ಅಲ್ಲಿಗೆ ಹೋದರು. ಒಂದು ದಿವಸ ಚಿಕ್ಕಡಿಯಾರ ಅಂತಿದೆ ಮಾರ್ಕೆಟ್ ಎದುರುಗಡೆ, ಆ ಚಿಕ್ಕಡಿಯಾರದ ಕೆಳಗೆ ಇವ್ರು ಬರ್ತಾ ಇದ್ರು ಕಸ್ತೂರಿಯವರು. ಆ ಅಶೋಕ್ ನಗರದ ಯಜಮಾನರು ಬಂದು ಕೇಳಿದ್ರು ಇವ್ರನ್ನ. ಸಿಕ್ಕಿದ ಕೂಡಲೇ ಇವ್ರು ನೋಡಿದ್ರೆ ತುಂಬ ಸಂತೋಷ ಆಗೋಯ್ತು ಅವ್ರಿಗೆ. ಬಂದು ಹಿಡಿದೇ ಬಿಟ್ರು ಅವ್ರನ್ನ. ಏನು ಮೇಷ್ಟ್ರೆ ಗುಡ್ಸಕ್ಕೆ ಬರೋದೇ ಬಿಟ್ಬಿಟ್ರಿ ನೀವು ಅಂದರು. ಎಲ್ಲದಕ್ಕಿಂತ ನನಗೆ ಆಶ್ಚರ್ಯ ಅಂತಂದರೆ ಅವರ ಈ ಅತ್ಯಂತ ವೈಯಕ್ತಿಕವಾದ ಸೃಷ್ಟಿ. ಅವರ ಮಗನ ಮದುವೆ ಆ ಸಂದರ್ಭದಲ್ಲಿ ಅವರು ಒಂದು ಆಮಂತ್ರಣ ಪತ್ರಿಕೆ ಮಾಡಿದ್ರಲ್ಲ, ಅದು ಎಷ್ಟು ವೈಶಿಷ್ಟ್ಯಪೂರ್ಣ, ಎಷ್ಟು ಸಿಂಪಲ್ ಅಂತ ನಮ್ಮ ರಾಮಸ್ವಾಮಿ ನೆನಪು ಮಾಡಿಕೊಂಡ್ರು. ಅದು ಎಷ್ಟು ಸಿಂಪಲ್ ಆಗಿತ್ತು ಅಂದರೆ, ನನ್ನ ಮಗ ನಾರಾಯಣ ಮೂರ್ತಿ, ನನ್ನ ತಂಗಿ ಮಗಳು ಶ್ಯಾಮಲ, ಇವರ ಮದುವೆ ನನ್ನ ಮನೆಯಲ್ಲಿ, ದಯವಿಟ್ಟು ಬನ್ನಿ. ಅದ್ರ ಮೇಲ್ಗಡೆ ಸಪ್ತಋಷಿ ಮಂಡಲ ಇದೆ. ಸಪ್ತಋಷಿ ಮಂಡಲದಲ್ಲಿ ಒಂದು ಕೆಂಪು ನಕ್ಷತ್ರ, ಒಂದು ಹಸಿರು ನಕ್ಷತ್ರ. ಇವರ ಮಗನ ಹೆಸರು ಕೆಂಪು ಅಕ್ಷರದಲ್ಲಿ ಪ್ರಿಂಟ್ ಆಗಿದೆ, ಹುಡುಗಿ ಹೆಸರು ಹಸಿರು ಇದರಲ್ಲಿದೆ. ಇದು ಅಷ್ಟು ಸಿಂಪಲ್ ಆಗಿ ಯಾರು ಮಾಡ್ಲಿಕ್ಕೆ ಇವತ್ತಿನವರೆಗೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಕಸ್ತೂರಿ ಅವರಿಗೆ ಕನ್ನಡದ ಅಭಿಮಾನ ತುಂಬಾ. ತಾನು ಕನ್ನಡಿಗ ಅಂತ ಹೇಳ್ಕೋಬೇಕು ಅನ್ನೋ ಒಂದು ಇಚ್ಛೆ ಯಾವಾಗ್ಲೂ. ಇನ್ಯಾರಾದ್ರೂ ನೀವು ಕೇರಳದವರು ಅಂತಂದ್ರೆ ಮುನಿಸ್ಕೊಳ್ತಾ ಇದ್ರು. ಅಂತಹದ್ದೊಂದು ಸ್ವಾರಸ್ಯದ ಪ್ರಸಂಗ ಈ ಬೆಂಗಳೂರಿನಲ್ಲಿ ವಿದ್ಯಾ ಕಾಲೇಜಿನ ಇವರು ಉಪನ್ಯಾಸ ಕೊಡುವಾಗ ನಡೀತು. ನಾನು ಅಲ್ಲಿ ಹಾಜರಿದ್ದೆ. ಕಸ್ತೂರಿ ಅವರನ್ನು ಪರಿಚಯ ಮಾಡಿಕೊಡ್ತಾ ಯಾವ ಮಹನೀಯರು, ಇವರು ಮೂಲತಃ ಕೇರಳದವರು, ಇವರು ವಿದ್ಯಾಭ್ಯಾಸ ನಡೆದಿದ್ದು ಕೇರಳದಲ್ಲೇನೆ, ಇಲ್ಲಿ ಮೈಸೂರಿಗೆ ಬಂದ ಮೇಲೆ ಇವರು ಕನ್ನಡವನ್ನ ಕಲಿತು ಅಮೋಘವಾದಂತಹ ಕೃತಿಗಳನ್ನ ರಚಿಸಿದ್ದಾರೆ, ಖ್ಯಾತ ಸಾಹಿತಿಗಳಾಗಿದ್ದಾರೆ, ಇತ್ಯಾದಿ ಇತ್ಯಾದಿ. ಈ ಶೈಲಿಯಲ್ಲಿ ಇವರನ್ನ ಪರಿಚಯ ಮಾಡಿಕೊಟ್ರು. ಕಸ್ತೂರಿ ಅವ್ರಿಗೆ ಬಹಳ ಕೋಪ ಬಂದ್ಬಿಡ್ತು. ಎದ್ದು ನಿಂತ್ಕೊಂಡು, ಈಗ ತಾನೇ ನಾನು ಪರಿಚಯ ಮಾಡಿಕೊಟ್ಟು ಮಹನೀಯರು ನನ್ನನ್ನ ಯಾವುದೋ ಸರ್ಕಸ್ನಲ್ಲಿ ಪ್ರಾಣಿಗಳನ್ನ ಪರಿಚಯ ಮಾಡಿಕೊಡ್ತಾರಲ್ಲ ಹಾಗೆ ಮಾಡಿಕೊಟ್ರು. ನೋಡಿ, ಇದು ಹುಲಿ, ಇದು ಮೂಲತಃ ವನವಾಸಿ, ಕ್ರೂರವಾದಂತಹ ಪ್ರಾಣಿ. ಆದ್ರೂ ಅದನ್ನು ನಾವು ಕರ್ಕೊಂಡ್ಬಂದು ಪಳಗಿಸಿ ಅದಕ್ಕೆ ನಾನಾ ತರವಾದ ಆಟಗಳನ್ನ ಕಲಿಸಿ ಎಂತೆಂಥ ಕಾರ್ಯಗಳನ್ನು ಮಾಡಿಸ್ತಾ ಇದ್ದೇವೆ ನೋಡಿ ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಇವರು ಅಂತ ಹೇಳಿಬಿಟ್ಟು ಪ್ರಾರಂಭ ಮಾಡಿದ್ರು ಉಪನ್ಯಾಸವೆಲ್ಲ ಮುಗಿದ ಮೇಲೆ ಎಲ್ಲ ಆಯ್ತು. ಇನ್ನು ಅಪ್ಪಣೆ ಆದ್ರೆ ನಾನು ಬೋನ್ಗೆ ವಾಪಸ್ ಹೋಗ್ತೀನಿ. ಆ ಕ್ಷಣದಲ್ಲಿ ಪ್ರಾಕ್ಟಿಕಲ್ ಜೋಕು, ಆಮೇಲೆ ಇದನ್ನ ಸೃಷ್ಟಿ ಮಾಡಿ ಹೇಳೋದು, ಇವುಗಳೆಲ್ಲ ಎಷ್ಟು ಮೈಗೂಡ್ ಹೋಗಿತ್ತು ಅಂತಂದ್ರೆ
ಒಂದು ಉದಾಹರಣೆ ಕೇಳಿ, ನನ್ನನ್ನು ಮದ್ರಾಸಿಗೆ ಕರ್ಕೊಂಡು ಹೋದ್ರು ಅವರು. 46ನೇ ಇಸ್ವಿಲಿ ಗಾಂಧೀಜಿ ಬಂದಿದ್ದರು. ನಾವೊಂದು 18-20 ಹುಡುಗರನ್ನ ಕಾಲೇಜಿಂದ ಕರ್ಕೊಂಡು ಹೋದ್ರು. 2 ಗಂಟೆಗೆ ಕರ್ಕೊಂಡು ಹೋಗಿ ಕೂರಿಸ್ಬಿಟ್ರು. ಬಿಸಿಲು ಅಂದರೆ ಬಿಸಿಲು. ಗಾಂಧೀಜಿ ಬರ್ತಾರೆ ಅಂದರೆ 5 ಗಂಟೆ ಗಾಂಧೀಜಿ ಭಾಷಣ, 2 ಗಂಟೆಗೆಲ್ಲ ತುಂಬ ಹೋಗ್ಬಿಟ್ಟಿದೆ ಸಭಾಭವನ. ಭವನ ಏನು ಬಂತು, ಬೈಲು. ಮುಂದ್ಗಡೆ ನಮ್ಮನ್ನು ಕರ್ಕೊಂಡು ಹೋಗಿ ಕೂರಿಸ್ಬಿಟ್ಟಿದ್ದಾರೆ. ದಾಹ ಅಂದರೆ ದಾಹ, ಮೇಲೆ ಬಿಸಿಲು ಸುಡ್ತಾ ಇದೆ. ಇವನೇನು ಮಾಡಿದ್ರು, ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ತೆಕ್ಕೊಟ್ರು. ತಿನ್ರಯ್ಯ ತಿನ್ನಿ ಅಂತ. ನಾವು ಒಳ್ಳೆ ಶಿಸ್ತಾಗಿ ಒಬ್ಬರು ಹಿಂದೆ ಒಬ್ಬರು ಕುತ್ಕೊಂಡಿದ್ವು ಬಂದವರು. ನಾನು ತಿಂದುಬಿಟ್ಟ ಮೇಲೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ. ಕೈ ಎಲ್ಲಿಗೆ ಒರೆಸೋದು, ತೊಳೆಯೋಕೆ ಗೆದ್ದು ಹೋಗೋಕೆ ಜಾಗವೇ ಇಲ್ಲ, ಒರೆಸೋಕೆ ಬೇರೆ ಕಾಗದ ಇಲ್ಲ ಏನು. ಇವರು ನನ್ನ ಹಿಂದೆ ಕೂತಿದ್ರು. ಇವರು ನೋಡಿದ್ರು, ಏನೋ ಕೈ ಒರೆಸ್ಬೇಕು ಸರ್. ಒರ್ಸಪ್ಪ, ಮುಂದ್ಗಡೆ ಕೂತಿದ್ದಾನಲ್ಲ ಅವನ ಶರ್ಟಿಗೆ ಒರೆಸೋ ಅಂದರು. ಬೇಡ ಸರ್, ಪಾಪ ಮದ್ರಾಸು ಅಂತ ಸಿಲ್ಕ್ ಶರ್ಟ್ ಹಾಕ್ಕೊಂಬಂದಿಯಾನೆ, ಅವನ ಶರ್ಟಿಗೆ ಹೆಂಗೆ ನಾನು ಒರೆಸ್ಲಿ? ಹಾಗೆಲ್ಲ ಯೋಚನೆ ಮಾಡಬಾರ್ದಪ್ಪ ಇಂಥ ಆಪತ್ಕಾಲದಲ್ಲಿ. ಒರೆಸಯ್ಯ. ನೋಡಪ್ಪ, ನಾನಿವಾಗ ನಿನ್ನ ಶರ್ಟ್ಗೆ ಒರೆಸಿಲ್ವೇನೋ, ನಿಂದು ಹೊಸ್ತೇನೆ, ಒರೆಸಪ್ಪ. ಈ ಭಾಷೆನವರು ತಮ್ಮದನ್ನು ಮಾಡ್ಕೊಂಡಿದ್ದನ್ನ ನೋಡಿ ಅನೇಕ ಕನ್ನಡ ಲೇಖಕರಿಗೆ ಹಳಗನ್ನಡದಲ್ಲಿ, ನಡುಗನ್ನಡದಲ್ಲಿ, ಹೊಸಗನ್ನಡದಲ್ಲಿ ಅವರಿಗಿದ್ದಷ್ಟು ಪ್ರವೇಶ ಇರಲಿಲ್ಲ. ಲೀಲಾಜಾಲವಾಗಿ ಪಂಪನ್ನ ಉದ್ಧರಿಸ್ತಾರೆ ಮಾಡುವಾಗ. ಹಾಗೇನೆ ನಡುಗನ್ನಡದ ಕವಿಗಳಾಗಲಿ, ಹಳಗನ್ನಡದ ಕವಿಗಳಾಗಲಿ, ಅವರು ಪಡ್ಕೊಂಡಿದ್ದಂಥ ಸಾಹಿತ್ಯ ಪ್ರಭುತ್ವ ಮಾತ್ರ ನಿಜವಾಗಿ ಯಾವುದೇ ಲೇಖಕನಾದರೂ ಮೊದಲು ಮಾಡಬೇಕಾದದ್ದು. ಕೊರವಂಜಿ ಒಳಗೆ ನೀವು ಕಸ್ತೂರಿಯವರನ್ನ ಬಹಳ ಹತ್ತಿರದಿಂದ ನೋಡಿರ್ಬೇಕಲ್ಲ ರಾಮಸ್ವಾಮಿ? ರಾಶಿಯವರು ಬೊಂಬಾಯಿನಲ್ಲಿ ಒಂದು ಇನ್ಸಿಡೆಂಟ್ನ ಪೇಪರ್ನಲ್ಲಿ ಓದಿದ್ರು. ಅದೇನಪ್ಪ ಅಂದರೆ, ಒಬ್ಬ ಡೈಮಂಡ್ ಮರ್ಚೆಂಟ್ ಅಂಗಡಿಗೆ ಒಬ್ಬ ದೊಡ್ಡ ಮನುಷ್ಯ ಒಬ್ಬ ಸಣ್ಣ ಮಗುನ ಕರ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡಿದ್ದಾನೆ. ಬಂದು ವಜ್ರದ ಹಾರಗಳನ್ನೆಲ್ಲ ನೋಡ್ಬಿಟ್ಟು ಕಡೆಗೆ 2 ಸೆಲೆಕ್ಟ್ ಮಾಡಿಬಿಟ್ಟು ಕಾರ್ನಲ್ಲಿ ಹೆಂಡತಿ ಇದ್ದಾಳೆ ತೋರಿಸ್ಕೊಂಡು ಬರ್ತೀನಿ ಅಂತ ಹೋದ. ಮಗು ಇಲ್ಲೇ ಕೂತಿತ್ತು. ಅಲ್ಲಿ ಹೋದ ಮೇಲೆ 1/4 ಗಂಟೆ ಆಯ್ತು, ಅರ್ಧ ಗಂಟೆ, ಮಗು ಒಳಗೆ ಶುರು ಆಯ್ತು. ಹೋಗಪ್ಪ ನೋಡು ಯಾಕೆ ಬರಲಿಲ್ಲ ಅಂದರೆ ಅವನು ಪತ್ತೇನೇ ಇಲ್ಲ. ಕಾರ್ನಲ್ಲೂ ಇಲ್ಲ, ಮಗು ನೋಡಿದ್ರೆ ಯಾರ್ದೋ, ಕಾರ್ ಯಾರದ್ದೋ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನ. ಅದನ್ನ ನೋಡ್ಬಿಟ್ಟು ಇದನ್ನೇನಾದ್ರೂ ಮಾಡ್ಬೇಕಲ್ಲ ಅಂತ, ಇದನ್ನೇ ಸೀರಿಯಸ್ ಸಬ್ಜೆಕ್ಟ್ನ ಹ್ಯೂಮರ್ ಆಗಿ ಹೇಗೆ ಬರೆಯೋದು. ಆವತ್ತು ಕಸ್ತೂರಿ ಅವ್ರ ತಲೆ ಕರ್ಕೊಂಡು ಇಟ್ಸ್ ಆಲ್ ರೈಟ್. ಮಾರನೇ ದಿವಸ ಬರ್ಕೊಂಡು ಹೋಗೋದು. ದೊಡ್ಡವನು ಒಬ್ಬ ಸಣ್ಣ ಹುಡುಗನ ಕ್ಷೌರದ ಅಂಗಡಿ ಕರ್ಕೊಂಡ್ಬಂದಿದ್ದಾನೆ. ಆ ದೊಡ್ಡವನಿಗೂ ಸಿಕ್ಕಾಪಟ್ಟೆ ಕೂದಲು, ಇವನಿಗೂ ಸಿಕ್ಕಾಪಟ್ಟೆ ಕೂದಲು. ತಾನು ಚೆನ್ನಾಗಿ ಕ್ಷೌರ ಮಾಡ್ಕೊಂಡೆ, ಕ್ಷೌರ ಮಾಡಿಸ್ಕೊಳ್ಳೋ ತರಕಾರಿ ತಗೊಂಡ್ ಬರ್ತೀವಿ ಅಂತ ಹೋದ. ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, ಬರಲಿಲ್ಲ. ಕಡೆಗೆ ಯಾಕೋ ನಿಮ್ಮಪ್ಪ ಇಷ್ಟೊತ್ತಾರು ಬರಲಿ ಅಂತ ಕ್ಷೌರ ಕಡೆ, ನಮ್ಮಪ್ಪ ಅವನಕ್ಕೆ ಆಗ್ತಾನೆ, ರಸ್ತೆಯಲ್ಲಿ ಬರ್ತಾರೆ, ಯಾಕೆ ಇಷ್ಟೊಂದು ಕೂದಲು ಬಿಟ್ಟಿದೆ, ಬಾ ಕ್ಷೌರ ಮಾಡಿಸ್ತೀನಿ ಅಂತ ಕ್ಷೌರ ಮಾಡಿಸ್ಕೊಂಡು ನಾವಿಬ್ಬರಿಗೂ ಸೇರಿ ಕ್ಷೌರ ಮಾಡಿಸೋದು. ಅವ್ರಿಗೆ ತುಂಬಾ ಉಪನ್ಯಾಸಗಳು ಕೊಡೋದು ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಚಟ ಇಷ್ಟ, ಚಟ ಹೇಳ್ಬೋದು. ಒಂದ್ಸಾರಿ ನಾವು ಬೆಂಗಳೂರಿನಲ್ಲಿ ಒಟ್ಟಿಗೆ ಕೂತಿದ್ದಾಗ ಯಾರೋ ವಿದ್ಯಾರ್ಥಿ ಸಂಘದವರೋ ಕನ್ನಡ ಸಂಘದವರೋ ಬಂದ್ರು. ಪ್ರಾರಂಭದಲ್ಲೇ ಅವರು ತಮ್ಮನ್ನ ಕೇಳೋದಕ್ಕೆ ಬಂದಿದ್ದೇವೆ, ಉಪನ್ಯಾಸ ಕೊಡಬೇಕು ನಮ್ಮ ಸಂಘದಲ್ಲಿ. ಆಯ್ತಪ್ಪ, ನೀವು ಮೊದಲು ರಾಜರತ್ನಂ ಹತ್ರ ಹೋದ್ರಿ, ಅವ್ರು ಆಗೋಲ್ಲ ಅಂದ್ರು. ವಿ ಜಿ ತಾರಾಮಯ್ಯನವ್ರ ಹತ್ರ ಹೋದ್ರಿ, ಅವ್ರ ಆಗೋದಿಲ್ಲ ಅಂದ್ರು. ಆಮೇಲೆ ಇನ್ಯಾರ ಹತ್ರ ಹೋದ್ರಿ, ಆಗೋಲ್ಲ ಅಂದ್ರು. ಈಗ ನನ್ನ ಹತ್ರ ಬಂದಿದ್ದೀರಿ, ಆಗ್ಬಹುದು, ಬರ್ತಿದ್ವಿ. ಯಾವತ್ತು ಬರ್ಲಿ ಅಂತ ವಿಚಾರಣೆ. ತಮ್ಮೇಲೂ ಏನಾರು ಹೇಳ್ಕೊಳ್ಳೋರಲ್ಲ, ಏನೂ ಇಲ್ಲ. ಒಂದಿನ ಬೆಳಗ್ಗೆ ನನ್ನ ಹೆಸರು ಪೇಪರ್ ಬಂದಿದೆ ನೋಡಿದೇನೋ, ನನ್ನ ಹೆಸರು ಪೇಪರ್ ಬಂದಿದೆ ನೋಡಿದೇನೋ. ನಾನು ಚೆನ್ನಾಗಿ ನೋಡಿದ್ದೀನಿ ಪೇಪರ್ನ, ನಿಮ್ಮ ಹೆಸರು ಎಲ್ಲೂ ಇಲ್ಲ ಅಲ್ಲಿ ಅಂದೆ. ಇದೇ ಕಣೋ ನೀನು ನೋಡಿಲ್ಲ ಕಣೋ. ಎಲ್ಲಿದೆ ಸರ್? ನಿನ್ನೆ ಟೌನ್ ಹಾಲಲ್ಲಿ ಫಂಕ್ಷನ್ ಆಯಿತು ಅಂತ ಬಂದಿಲ್ವೇನೆ? ಬಂದಿದೆ ಸರ್. ಅಲ್ಲಿ ರಾಜರತ್ನಂ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇತ್ಯಾದಿಗಳೆಲ್ಲ ಹಾಜರಿದ್ರು ಅಂತ ಬರ್ದಿಲ್ವೇನೋ? ಆ ಇತ್ಯಾದಿ ನಾನೇ ಕಣೋ ಫಸ್ಟು. ಒಂದ್ಸಾರಿ ಇವರ ಹರಿಕತೆ ಜೈಲಿನಲ್ಲಿ ಏರ್ಪಾಟಾಗ್ಬಿಟ್ಟಿತ್ತು, ಸೆಂಟ್ರಲ್ ಜೈಲಿನಲ್ಲಿ. ಆವತ್ತು ಅವರು ನನಗೆ ಅದನ್ನು ಹೇಳಿದ ರೀತಿ, ಅಯ್ಯ, ಅಟ್ ಲಾಸ್ಟ್ ಐ ಹ್ಯಾವ್ ಫೌಂಡ್ ಅನ್ ಆಡಿಯನ್ಸ್ ದಟ್ ಕೆನಾಟ್ ಎಸ್ಕೇಪ್ ಫ್ರಮ್ ಮೀ. ಜೈಲಲ್ಲಿ ಆದ್ರಿಂದ. ಆಮೇಲೆ ಅವರ ಸಾಹಿತ್ಯದ ಬಗ್ಗೆ ಒಂದೆರಡು ವೈಶಿಷ್ಟ್ಯಪೂರ್ಣವಾದ ಮಾತುಗಳನ್ನು ಹೇಳಬೇಕು ಅನ್ಸುತ್ತೆ ನೀವು ಮಿತ್ರ ಅವರೇ. ನಾ ಕಸ್ತೂರಿಯವರು ಸುಮಾರು 30ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ. ನನಗೆ ತುಂಬಾ ಮುಖ್ಯವಾದದ್ದು ಭಾಷಾ ದೃಷ್ಟಿಯಿಂದ ಮತ್ತೆ ನೀವು ಹೇಳಿದಂತೆ ಹಾಸ್ಯ ದೃಷ್ಟಿಯಿಂದ ಗಗ್ಗಯ್ಯನ ಗಡಿಬಿಡಿ, ವಾರ ಪರೀಕ್ಷೆ. ಈ ನಾಟಕಗಳು ನಿಜವಾಗ್ಲೂ ಆ ಕಾಲಕ್ಕೆ ಬಹುಶಃ ಮಹಾರಾಜಾಸ್ ಕಾಲೇಜಿಂದ ಮೊದಲುಗೊಂಡು ಕರ್ನಾಟಕದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅವು ಅಭಿನೀತವಾಗ್ತಾ ಇದ್ದಂಥ ನಾಟಕಗಳು. ಕಾದಂಬರಿಗಳಲ್ಲಿ ಹಾಸ್ಯವನ್ನು ಹೇಗೆ ತರಬಹುದು ಅಂತ ಅನ್ನೋದಕ್ಕೆ ಚಂಗೋಲಿ ಚೆಲುವ, ಗೃಹದಾರಣ್ಯಕ, ಆ ಹೆಸರುಗಳನ್ನು ಅವರು ಬದಲಾಯಿಸೋ ವಿಚಾರಕ್ಕೆ ನಾನು ಬರ್ತೇನೆ. ಮತ್ತೆ ಶಂಖವಾದ್ಯ, ಗಾಳಿಗೋಪುರ, ಚಕ್ರದೃಷ್ಟಿ, ಇಷ್ಟು ಕಾದಂಬರಿಗಳಲ್ಲಿ ಕೂಡ ನಿಜವಾಗಿ ಹಾಸ್ಯ ಯಾವ ರೀತಿಯಲ್ಲಿ ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ, ವಿವರಣೆಗಳಲ್ಲಿ ಪ್ರವೇಶ ಮಾಡಬಹುದು ಅನ್ನೋದನ್ನು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ನೀವು ಚಕ್ರದೃಷ್ಟಿ ಮಾತಾಡಿದ್ರಿ.
ಚಕ್ರದೃಷ್ಟಿಯಲ್ಲಿ 10 ಜನ ಒಬ್ಬನ ವಿಷಯದಲ್ಲಿ ತಮ್ಮ ತಮ್ಮ ಕಣ್ಣುಗಳಿಂದ ಅವನು ಹೇಗೆ ನೋಡಿದ್ರು ಅಂತ ಅನ್ನೋದಲ್ವೇ, ಅದರಲ್ಲಿ ಇನ್ನೂ ಬೇರೆ ಬೇರೆ ಅನೇಕ ಸ್ವಾರಸ್ಯಕರವಾದ ಸಂಗತಿಗಳನ್ನು ಅವರು ಅಳವಡಿಸ್ಕೊಂಡು ಬಿಟ್ಟಿದ್ದಾರೆ. ಈ ಬೆಂಗಳೂರು ಮೈಸೂರು ನಗರಗಳಲ್ಲಿ ಹುಡುಗರು ವಾರದ ಮನೆ ಹುಡ್ಕೊಂಡು ಓಡಾಡ್ತಾ ಇದ್ದಿದ್ದು ರೂಢಿ. ಕಾಲೇಜ್ ಎಜುಕೇಷನ್ಗಾಗಲಿ ಹೈಸ್ಕೂಲ್ಗಾಗಲಿ ಮುಂದುವರಿಸುವಾಗ ಅಲ್ಲಿ ಇವರ ಅನುಭವ, ಆ ಬ್ರಾಹ್ಮಣರ ಮನೆಗಳಿಗೆ ಹೋಗುವಾಗ ಅವ್ರು ಯಾರು ನಮಗೆ ಸರಿಯಾಗಿ ಊಟ ಹಾಕ್ತಾರೆ, ವಾರಕ್ಕೊಂದು ದಿವಸ ಏನಾದರೂ ಅರ್ಶನ ಸಿಗುತ್ತಾ ಅಂತ ಇವ್ರು ಹುಡುಕೊಂಡು ಹೋಗ್ತಾ ಇದ್ದಿದ್ದು. ಆ ಸಂದರ್ಭದಲ್ಲಿ ಅವರು ಇಡೀ ಆ ಕಾಲದ ಮಲ್ಲೇಶ್ವರ ಮತ್ತು ಈ ಬಸವನಗುಡಿ ಇವುಗಳ ಚಿತ್ರವನ್ನು ಅದ್ಭುತವಾಗಿ ಕೊಡ್ತಾರೆ. ಅದರಲ್ಲಿ ಬೇಕಾದ್ರೆ ಬಸವನಗುಡಿ ಸಂಬಂಧಪಟ್ಟಂಥ ಒಂದು 4-5 ಸಾಲುಗಳನ್ನು ಅದರಿಂದ ಓದ್ಬೋದು ಬೇಕಾದ್ರಷ್ಟೇ. ಮಲ್ಲೇಶ್ವರದ ಪ್ರಯತ್ನ ಆಯ್ತಲ್ಲ, ಅಲ್ಲಿ ಹುಲ್ಲು ಸಿಗೋದಿಲ್ಲ, ಬಸವನಗುಡಿ ವಾಸಿ. ಅಲ್ಲಿ ಹಸುವಿನ ಹಾಗೆ ಅನೇಕ ಗೃಹಸ್ಥರಿದ್ದಾರಂತೆ. ಮುಂದೆ ಹೋದರೆ ತಿವಿಯೋದಿಲ್ಲ, ಹಿಂದೆ ಬಂದರೆ ಒದೆಯೋದಿಲ್ಲ. ಸಾಕ್ಷಾತ್ ಪುಣ್ಯಕೋಟಿಗಳು ಸ್ವಾಮಿಯವರು ಅಂತ ಒಬ್ಬ ಗೆಳೆಯ ಹೇಳಿದ್ನಂತೆ. ಅದನ್ನು ಅವನು ಒಪ್ಕೊಂಡ. ಬಸವನಗುಡಿಲಿ ಯಾವ್ಯಾವ ಮನೆಗೆ ನುಗ್ಗೋದು ಮೊದಲು ಯೋಚನೆ ಮಾಡಿದ್ವಿ. ಟುಲೆಟ್ ಅನ್ನೋ ಮಾಲೀಕರ ಮನೆಗಳಿಗೆ ಹೋಗಿ ಪ್ರಯೋಜನ ಇಲ್ಲ ಅಂತ ನಾನು ಚಟಾಕಿ ಬಿಟ್ಟೆ. ನಾಯಿಗಳಿವೆ ಅಂತ ಪ್ರಚಾರ ಮಾಡೋ ಮನೆಗಳು ಬೇಡ ಅಂದ ಅವನು. ನಾನು ಒಪ್ಪಲಿಲ್ಲ. ನಾಯಿಗಳು ಬೀದಿಲೂ ಇದ್ದಾವೆ, ನಾವು ಬೀದಿಲಿ ಓಡಾಡೋದಿಲ್ವೇ ಅಂದೆ. ಅದಕ್ಕೆ ಗುಂಡಪ್ಪ, ಹಾಗಲ್ಲ ಚಂದು, ನಾಯಿ ಸಾಕೋ ಸ್ವಭಾವ ಕೂಡ ಬರ್ತಾ ಬರ್ತಾ ನಾಯಿ ಸ್ವಭಾವದ ಹಾಗೆ ಮಾರ್ಪಾಡಾಗುತ್ತೆ. ನಾವು ನಮಸ್ಕಾರ ಅಂದ್ರೆ ಅವ್ರು ಹಲ್ಲು ತೋರಿಸ್ತಾರೆ, ಅವ್ರಿಗೆ ಮೇಲ್ಪಟ್ಟವ್ರನ್ನ ಕಂಡ್ರೆ ಬಾಲ ಆಡಿಸ್ತಾರೆ, ಮೇಲ್ನವ್ರು ಬೈದ್ರು ಕೂಡ ಅದನ್ನ ಕೊರವಿ ಬಿಡ್ತಾರೆ. ಹಣ ಅಂದ್ರೆ ಅವ್ರ ಕಿವಿ ನೆಟ್ಟಗಾಗ್ಬಿಡುತ್ತೆ. ಕೈ ಕೆಳಗಿನವ್ರನ್ನ ಕಂಡ್ರೆ ಗುರ್ರ ಅಂತಾರೆ. ಮಾತಿಗಿಂತ ಏನೋ ಯಾಕೋ ಲೋ ಹೋಗೋ ಇಂತ ಬೊಗಳಾಟವೇ ಜಾಸ್ತಿ. ಮಾತಾಡ್ಸಿದ್ರೆ ಗುರ್ರ ಅಂತಾರೆ, ಹೆಚ್ಚು ಕಡಿಮೆ ಆದ್ರೆ ಕಚ್ಚೋದಕ್ಕೆ ಬರ್ತಾರೆ. ಹೀಗಾಗಿ ನಾಯಿಗಳಿವೆ ಎಚ್ಚರಿಕೆ ಅಂತ ಯಾಕೆ ಸ್ವಾಮಿ ಬೋರ್ಡ್ ಹಾಕ್ಬೇಕು? ಅದ್ರ ಬದಲು ಯಜಮಾನ ಇದ್ದಾನೆ ಎಚ್ಚರಿಕೆ ಅಂತ ಮಾರ್ಪಡಿಸಿದ್ರೆ ಸಮ. ಅವರು ಭಾಷೆಯನ್ನ ಹೊಸ ಅಗತ್ಯಗಳಿಗೆ ತಕ್ಕಂತೆ ಹೇಗೆ ತಿರುಚಿಕೊಳ್ತಾರೆ ಅಂತ ನಿಜವಾದ ಒಬ್ಬ ಸೃಷ್ಟಿ ಕಲಾವಿದ ಅಂತ ಕರಿಬಹುದು ಭಾಷೆಯಲ್ಲಿ. ಈಗ ಪಾಲಿಗೆ ಬಂದದ್ದು ಅಂದ್ಬಿಟ್ಟು ತಕ್ಷಣ ಕೊಂಚಾಮೃತ ಅಂತಾರೆ. ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋದಕ್ಕೆ ಇವರು ತಕ್ಷಣ ಕೊಂಚಾಮೃತ ಅಂತ ತಿರುಗಿಸ್ತಾರೆ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಎಷ್ಟು ಪ್ರಸಿದ್ಧವಾದ ವಚನ. ಅದನ್ನ ಇವರೊಂದ್ ಕಡೆ ಭಾಷಣ ಮಾಡುವಾಗ ಹೋದ್ರಂತೆ, ಜನಗಳನ್ನು ನೋಡಿದ್ರು, ಪಬ್ಲಿಕ್ ಸ್ಪೀಚ್ ಅದು. ಆ ಭಾಷಣ ಶುರು ಮಾಡಿದ ಕೂಡಲೇ ಜನ ಕಲ್ಲು ಸಿಕ್ಕರೆ ಕೊಳ್ಳಿರೋ ಅಂತ ಕಿರ್ಚಿಕೊಂಡ್ರು. ಹಾಗೆ ಶಬ್ದಗಳು ಗಾಯಕಲ್ಪ ಅಂತಾರೆ ಒಂದ್ ಕಡೆ, ಕಾಯಕಲ್ಪಕ್ಕೆ ಸ್ವಟ್ಟಹಾಸ ಅಂತಾರೆ ಅಟ್ಟಹಾಸಕ್ಕೆ ಬದಲಾಗಿ. ನೀತಿ ಬಾಧೆ, ನೀತಿ ಬಾಧೆ ನಾವು ಓದ್ಲೇಬೇಕು ಮಿತ್ರ. ಸಣ್ಣ ಮಕ್ಕಳನ್ನು ಶಾಲೆಗಳಲ್ಲಿ ಕೂಡಿ ಹಾಕಿ 10 ವರ್ಷಗಳ ಕಾಲ ಅವರಿಗೆ ಒಂದು ಪ್ರದೇಶದ ಸುತ್ತ ಬೇಲಿ ಹಾಕಿದರೆ, ಒಂದು ಕೊಠಡಿ ತುಂಬಾ ಜಂಖಾನೆ ಹಾಸಿದರೆ, ಒಬ್ಬ ಉದ್ಯೋಗಸ್ಥ ಸಂಬಳದಲ್ಲಿ 30ರಷ್ಟು ಮಿಗಿಸಿದರೆ, ಒಂದು ಕೆಲಸವನ್ನು 10 ದಿನಗಳಲ್ಲಿ ಮುಗಿಸಿದರೆ, 100 ಹಣ್ಣುಗಳು ಕೊಳೆತು ಹೋದರೆ, 4 ಕುರಿ ಸತ್ತು ಹೋದರೆ, ಹಾಲಿನ ಧಾರಣೆ ಸೇರಿಗೆ 2 ಆಣೆ 8 ಪೈ ಆದರೆ, ಅಕ್ಕಿ ರೂಪಾಯಿಗೆ 12 ಸೇರು ಆದರೆ, ಮುಂತಾದ ಲೆಕ್ಕಗಳನ್ನೇ ಮಾಡಲು ಕೊಟ್ಟರೆ ಅವರು ತಮ್ಮ ಸುತ್ತಮುತ್ತಲಿನ ಕರಾಳ ರುದ್ರ ಸತ್ಯವನ್ನು ತಿಳಿಯುವ ಬಗೆ ಹೇಗೆ? ಒಂದು ಉದಾಹರಣೆ ನೋಡಿಪ್ಪ, ಇದೊಂದು ಸಾಕು. ಗಂಟೆಗೆ 18 ಷಟ್ಪದಿಗಳನ್ನು ಬರೆಯುವವನು 54,000 ಷಟ್ಪದಿಗಳನ್ನೊಳಗೊಂಡ ಒಂದು ಮಹಾಕಾವ್ಯವನ್ನು 64 ದಿನಗಳಲ್ಲಿ ಮುಗಿಸಲು ದಿನಕ್ಕೆ ಎಷ್ಟು ಗಂಟೆ ಶ್ರಮ ಪಡಬೇಕು? ಪದ್ಯ ಹೇಗೆ ಏನ್ ತಿಳ್ಕೊಂಡಿದ್ದಾನವ? ಯಕ್ಷಿಣಿಯವರು ಬಾಯೊಳಗಿಂದ ದಾರವನ್ನೆಳೆಯುವಂತೆ ಕವಿಗಳು ಷಟ್ಪದಿಗಳನ್ನು ನಾಲಿಗೆಯ ತುದಿಯಿಂದ ಹರಿಸುವರೇನು? ಅಂತೆಯೇ ಒಬ್ಬ ಮೇಸ್ತ್ರಿಯು ಒಂದು ಮನೆಯನ್ನು 62 ದಿನಗಳಲ್ಲಿ ಕಟ್ಟು ಮುಗಿಸಲು ಒಪ್ಪಿ ಅದನ್ನು ವಾಯಿದೆಗೆ ಸರಿಯಾಗಿ ಮುಗಿಸುತ್ತಾನೆ. ಒಂದು ಗೋಡೆಯನ್ನು 8 ದಿನದಲ್ಲಿ ಕಟ್ಟಿ ಮುಗಿಸುತ್ತಾನೆ. ಮತ್ತು ಬಿ ಇಬ್ಬರೂ ಸೇರಿದರೆ ಅದನ್ನು 7 ದಿನಗಳಲ್ಲಿ ಕಟ್ಟಿ ಮುಗಿಸುತ್ತಾರೆ. ಒಬ್ಬ ವರ್ತಕನು 18 ಮಣ ಹುಣಸೆ ಹಣ್ಣನ್ನು 6 ರೂ ಮಾರುತ್ತಾನೆ. ಒಂದು ರೈಲು ಗಾಡಿಯು ಸಮಯಕ್ಕೆ ಸರಿಯಾಗಿ ಹೊರಟು ನಿಶ್ಚಿತ ವೇಳೆಗೆ ಮತ್ತೊಂದು ಸ್ಟೇಷನ್ ಅನ್ನು ತಲುಪುತ್ತದೆ. ಇತ್ಯಾದಿ ಕಟ್ಟುಕಥೆಗಳನ್ನು ಕೊಟ್ಟು ಹುಡುಗರು ಅವುಗಳನ್ನು ನಿಜವೆಂದು ನಂಬುವಂತೆ ಮಾಡುವುದು ಅಪಾಯಕರವಲ್ಲವೇ? ಅವ್ರ ಜೊತೆಲಿ ಇತ್ತು ಅಂದ್ರೆ ಒಂದೊಂದು ಕ್ಷಣ ಏನಾದರೂ ಒಂದು ಸೃಷ್ಟಿ ಆಗ್ತಾನೆ ಇರೋದು, ಸಂತೋಷ ಒದಗ್ತಾನೆ ಇರೋದು, ನಮಗೆ ನಕ್ಕು ನಕ್ಕು ಸಾಕಾಗಿ ಹೋಗ್ಬಿಡೋದು. ಒಂದು ದಿವಸ ಒಬ್ಬ ತರುಣ ಅಧ್ಯಾಪಕರು, ಬಹಳ ಉತ್ಸಾಹ ಅವರಿಗೆ, ಅವರು ಎಲ್ಲರನ್ನೂ ಯಾವಾಗಲೂ ಕಸ್ತೂರಿಯವ್ರನ್ನೇ ಹೊಳ್ತಾ ಇದ್ದಾರೆ, ಇವ್ರ ಹಿಂದೆನೇ ಜನ ಸುತ್ಕೊಂಡಿದ್ದಾರಲ್ಲ ಅಂದ್ಬಿಟ್ಟು ಎಲ್ಲ, ಏನು ಮಹಾ ನೀವು ಮಾಡೋದು, ಕುರ್ಚಿ ಇದೆ ಅಷ್ಟೇ, ನಿಮಗೆ ಅಧಿಕಾರ ಇದೆ, ನೀವೇನು ಹೇಳಿದ್ರು ನಡೆಯುತ್ತೆ ಅಂತ. ಏನಾಗಿತ್ತು ಕಸ್ತೂರಿಯವರು ದಾವಣಗೆರೆ ಕಾಲೇಜ್ ಸೂಪರಿಂಟೆಂಡೆಂಟ್. ಸರಿ, ನೀವೇನು ಮಾಡ್ತೀರೋ ಅದನ್ನು ಮಾಡೋಕೆ ನಮಗೂ ಆಗುತ್ತೆ ಅಂತ. ಕಸ್ತೂರಿ ಸ್ವಲ್ಪನೂ ಕೋಪ ಮಾಡ್ಕೊಳ್ಳಿಲ್ಲ. ಆಗೋಲ್ಲ ಕಣೋ, ನಾ ಮಾಡೋದೆಲ್ಲ ನಿಂಗೆ ಮಾಡೋಕ್ಕಾಗಲ್ಲಪ್ಪ. ಆಗುತ್ತೆ ಸರ್, ನೋಡಿ ಸರ್, ಬೇಕಾರೆ ಚಾಲೆಂಜ್ ಸರ್, ಮಾಡ್ತೀನಿ ಸರ್ ನೀವು ಮಾಡಿದ್ದೆಲ್ಲ ನಾನು ಅಂತ ಹೇಳಿದ್ರು ಅವರು. ಸರಿ, ಕಸ್ತೂರಿ ಅವರು ಹೇಳಿದ್ರು, ಏನಪ್ಪ ನೀನು ಸೋತ್ರೆ ಏನು ಮಾಡಿಕೊಡಿಸ್ತೀರಿ? ನೀವು ಸೋತ್ರೆ ಏನು ಕೊಡಿಸ್ತೀರಿ? ನಾನು ಸೋತ್ರೆ ಕಾಲೇಜಿನ ಅಧ್ಯಾಪಕರಿಗೆ, ಬೇರೆ ಸಿಬ್ಬಂದಿ ವರ್ಗದವರಿಗೆ ಎಲ್ರಿಗೂ ಸರ್ಕಲ್ ಹೋಟ್ಲಲ್ಲಿ, ಅದು ಅವಾಗ ಭಾಳ ಪ್ರಖ್ಯಾತಿ, ಸರ್ಕಲ್ ಹೋಟ್ಲಲ್ಲಿ ಸಿಹಿ ತಿಂಡಿ ಖಾರ ಕೊಡಿಸ್ತೀನಿ. ನೀನು ಸೋತ್ರೋ ನಾನು ಅದೇ ಮಾಡ್ತೀನಿ.
ನಡಿ ಅಲ್ಲೇ ಇತ್ಯರ್ಥವಾಗೋಗ್ಲಿ. ಸರಿ, ಇಡೀ ಕಾಲೇಜಿನ ಸಿಬ್ಬಂದಿ ವರ್ಗ ಅಲ್ಲಿ ಹೋಯ್ತು ಅಂತಾಯ್ತು, ಕೂತ್ಕೊಂಡ್ರು, ಎಲ್ಲ ಆಯಿತು. ಕಸ್ತೂರಿ ಅವ್ರು ಹೇಳಿದ್ರು ತರುಣ ಅಧ್ಯಾಪಕರಿಗೆ, ಕೊನೆ ಸಲ ಹೇಳ್ತೀನಿ ಕಣೋ, ತುಂಬ ದುಡ್ಡು ಖರ್ಚಾಗುತ್ತೆ, ಬೇಡ ಕಣಯ್ಯ, ಹಠ ಮಾಡಬೇಡ. ಮಾಡೇ ಮಾಡ್ತೀನಿ ಸರ್, ಅದೇನು ನೀವು ಮಾಡ್ತಿರೋ ನೋಡ್ತೀನಿ, ನಾನು ಮಾಡೇ ಮಾಡ್ತೀನಿ. ಕಸ್ತೂರಿಯವರು ನಿಧಾನವಾಗಿ ತಮ್ಮ ಕೃತಕ ದಂತಗಳನ್ನು, ಅದನ್ನು ಅವರು ಕೃದಂತ ಅಂತ ಕರೆಯೋರು, ಕೃತಕ ದಂತಗಳನ್ನು ತೆಗೆದು ಟೇಬಲ್ ಮೇಲೆ ಇಟ್ಬಿಟ್ಟು, ಎಲ್ಲಪ್ಪ ಮಾಡು ಅಂದರು. ಇಲ್ಲ ಸರ್, ಆಗಲ್ಲ, ನನಗೆ ತಿಂಡಿ ಕೊಡಿಸೋದೇ ಸಹಿ. ಕನ್ನಡದಲ್ಲಿ ಆಶು ನಾಟಕ ಹಾಗೂ ಅಣಕವಾಡುಗಳ ತಂದೆ ತಾಯಿ ಎಂದರೆ ಕಸ್ತೂರಿ. ವಿ ಸೀತಾರಾಮಯ್ಯನವರ ಕ್ಷಮೆ ಬೇಡಿ ಅವರು ರಚಿಸಿದ ಒಂದು ಅಣಕವಾಡಿನ ತುಣುಕು. ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು. ಎಮ್ಮ ಮನೆಯಂಗಳದಿ ಬೆಳೆದೊಬ್ಬ ಹೈದ ನಾನು ನಿಮ್ಮ ದೊಡ್ಡಿಯಲಿಡಲು ತಂದಿರುವೆವು. ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮಡಿಲನು ತುಂಬಲ್ ಒಪ್ಪಿಸುವೆವು. ಕೊಳ್ಳಿರಿ ಮೃಗವನ್ನು ಎಮ್ಮ ಮನೆ ತೋಳನನು ನಿಮ್ಮ ಬೇಲಿಯೊಳಿಡಲು ತಂದಿರುವೆವು. ಕಠಿಣಗಳ ನೆಳಲ್ ಸುಳಿಯಲ್ ಅದುರಿ ಬಾಡುವಳು ಹಿರಿಮಂಜು ಬಳಲಿಸಿದ ಹೂವಿನಂತೆ. ಕೊಠಡಿಯಲ್ಲವಳ್ ಸುಳಿಯಲ್ ಮುದುರಿ ಕೂಡುವನು ಕಿರಿಹುಂಜ ಗೀಡಗಕ್ಕೆ ನಡುಗಿದಂತೆ. ಸುಖದಲ್ಲಿ ಕಷ್ಟದಲ್ಲಿ ಎಲ್ಲದೆ ಸೇಯಿರವಿನಲಿ ನಿಮ್ಮ ಪಾಲಿಗೆ ನಿಲ್ಲುವ ಕುವರಿವಳು. ಸುಖದಲ್ಲಿ ಕಷ್ಟದಲ್ಲಿ ಎಲ್ಲದ ಸೈರವಿನಲಿ ನಿಮ್ಮ ಪಾಲಿನ ಕುಟುಕು ಚೇಳು ಇವನು. ಕಸ್ತೂರಿಯವರು ರಚಿಸಿದ ಅನರ್ಥಕೋಶ ಅದೊಂದು ಅಕ್ಷಯ ಅನುಭವ. ಅಕ್ರೂರ, ರಿಟೈರ್ಡ್ ವಿಐಪಿ, ಅಶ್ವಗಂಧಿ, ಜೂಜಿನಲ್ಲಿ ಮುಳುಗಿದವ, ಅಗ್ನಿಮಿತ್ರ, ಸೀಮೆ ಎಣ್ಣೆ, ಪೆಟ್ರೋಲ್, ಅಕ್ಷಿ, ಒಂಟಿ ಸೀನು, ಊರುಭಂಗ, ಊರಿನಲ್ಲಿ ಪಾರ್ಟಿಗಳು ಹೆಚ್ಚಾದಾಗ ಊರಿನ ದುರವಸ್ಥೆ, ಕರ್ಣಮಂತ್ರ, ಚಾಡಿ, ಕಾರಾಗೃಹ, ತುಂಬಾ ಖಾರವಾಗಿ ಅಡಿಗೆ ಮಾಡುವ ಹೋಟೆಲು, ಕಪಿಸ್ಥಲ, ಮರದ ಟೊಂಗೆ, ಕುರುಕ್ಷೇತ್ರ, ಕಡಿತದಿಂದ ಇದನ್ನು ಪತ್ತೆ ಹಚ್ಚಬಹುದು. ಗುಡಿಸಿಲು, ಗುಡಿಸಲು ಜಾಗವೇ ಇಲ್ಲದ ಸ್ಥಳ, ಚಿರಋಣಿ, ಸಾಲ ತೀರಿಸದೇ ಇರುವವ, ಜ್ವಾಲಾಮುಖಿ, ಇಂದು ಹಸನ್ಮುಖಿ, ನಾಳೆ ಜ್ವಾಲಾಮುಖಿ, ತಾರಾಪೀಡ, ಸಿನಿಮಾ ನಿರ್ದೇಶಕ, ನಾರಿ, ನಾರಿ ಮುನಿದರ ಮಾರಿ ಅಂತ ಹೇಳ್ತಾರೆ, ಆದ್ರೆ ಮಾರಕ್ ಕೊಂಡ್ಕೊಳ್ಳೋರು ಯಾರು? ಭಯಾನಕ, ವೀಣೆ ವಿದ್ವಾನ್, ಭಾವಜೀವಿ, ಭಾವನ ಮನೆಯಲ್ಲಿದ್ದು ವ್ಯಾಸಂಗ ಮಾಡುವವ, ಮೀನಾ ಮೇಷ, ಮೀನನ್ನು ತಿನ್ನಬೇಕೋ ಮೇಕೆಯನ್ನು ತಿನ್ನಬೇಕೋ ಎಂಬ ಜಿಜ್ಞಾಸೆ ಉಳ್ಳವ, ರೋಗಿ, ವೈದ್ಯರ ಕಲ್ಪವೃಕ್ಷ, ಶಿಶುಪಾಲ, ಸಾಮಾನ್ಯವಾಗಿ ಗಂಡ, ಹಲ್ಲಿ, ಉಬ್ಬು ಹಲ್ಲಿದ್ದವಳು. ಕಸ್ತೂರಿಯವರದೇ ಧ್ವನಿ, ಅವರದೇ ಮಾತುಗಳಲ್ಲಿ ಗಾದೆಗಳ ಬಗ್ಗೆ ಒಂದು ಜಿಜ್ಞಾಸೆ. ಗಾದೆ ವೇದದ ಸಮಾನ ಎಂಬ ಗಾದೆಯೇ ಇದೆ. ಏಕೆಂದರೆ ಅನುಭವದ ಔಷಧವನ್ನು ಕಾವ್ಯದ ಸೀಸೆಯಲ್ಲಿ ಪ್ರಾಸದ ಪರಿಮಳ ಬೆರೆಸಿ ನಾಲಿಗೆ ಮೇಲೆ ಓಲಗ ಮಾಡಿಸಿ ಜನ ಮನವನ್ನು ತಿದ್ದುವುದೇ ಈ ಗಾದೆಯ ಸ್ವರೂಪ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಗಾದೆ ಸತ್ಯವೂ ಹೌದು, ಪ್ರಿಯವೂ ಹೌದು. ಅಂದರೆ ಸತ್ಯದ ಒಂದು ಮುಖ, ಪ್ರಿಯದ ಒಂದು ಕಿಡಿ. ಬೆಟ್ಟದಂತಹ ಹತ್ತಿ ಸುಟ್ಟೊಂದು ಕಿಡಿ ಅಂತಾರಲ್ಲ, ಹಾಗೆಯೇ ಸಮಯೋಚಿತವಾದ ಒಂದು ಗಾದೆ ಸನಾತನವಾದ ಅಜ್ಞಾನವನ್ನು ತೊಲಗಿಸ್ಬಿಡ್ತದೆ. 5 ಬೆರಳುಗಳು ಒಂದೇ ಸಮನಾಗಿರ್ತದೇನೆಯಾ, ಯೋಚಿಸು ಅಂದರೆ ಸಾಕು,
ಅದರ ಅಂತರಾರ್ಥವನ್ನು ಕುರಿತು ಯೋಚಿಸಿದರಾಯಿತು. ಒಂದೇ ಸಮನಾಗಿ ಇಲ್ಲದಿರುವುದರಿಂದಲೇ ಅವು ಅಷ್ಟು ಪ್ರಯೋಜನ, ಇದ್ದಿದ್ದರೆ ಬಹು ಕಷ್ಟವಾಗಿತ್ತು ಎಂದು ಅರಿತರೆ ಪ್ರಪಂಚದ ವಿವಿಧ ರಾಷ್ಟ್ರಗಳು 5 ಬೆರಳಂತೆ ಒಟ್ಟು ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಕ್ಷೇಮ ಎಂಬ ತಿಳುವಳಿಕೆ ಬರೋದು. ಆ ಗಾದೆಯಲ್ಲಿ ಅಂತಹ ಸೂತ್ರ ಅಡಗಿದೆ. ಒಪ್ಪತ್ತುಂಡವನು ಯೋಗಿಯಂತೆ, 2 ಹೊತ್ತುಂಡವನು ಭೋಗಿಯಂತೆ, 3 ಹೊತ್ತುಂಡವನನ್ನು ಎತ್ಕೊಂಡು ಹೋಗಿ ಅಂತದೇ ಲೋಕ ಅನುಭವ ಅಂದರೆ ಗಾದೆ. ಆಹಾರದ ಅಭಾವದ ಸಮಸ್ಯೆಯನ್ನು ಇಷ್ಟು ಸುಲಭದಲ್ಲಿ ಪರಿಹರಿಸಲಿಸ್ತದೆ ಈ ಪ್ರಾಸಪ್ರಿಯ ಗಾದೆ. ಅಂದರೆ ಮಿತಾಹಾರವೇ ಮೈಗೊಳ್ಳೆಯದು ಎಂಬ ತತ್ವವನ್ನು ಜಾಣತನದಿಂದ ಬೋಧಿಸ್ತದೆ. ದಂಡಿನಲ್ಲಿ ಯಾವ ಸೋದರ ಮಾವ ಎಂಬ ಗಾದೆ ಗೀತೆಯನ್ನೆಲ್ಲ ಕಣ್ಣ ಮುಂದೆ ತರ್ತದೆ. ಈ ಕೋಣನ ಮುಂದೆ ಕಿಂದ್ರಿ ಬಾರಿಸಿದ ಹಾಗೆ ಅಂತ ಗಾದೆ ಆ ಕೆಲಸ ಎಷ್ಟು ನಿಷ್ಪ್ರಯೋಜನ ಅಂತ ಹೇಳ್ತದೆ. ಒಂದು ವೇಳೆ ಅದರ ಹಿಂದೆ ಕಿಂದ್ರಿ ಬಾರಿಸಿದರೆ ಆ ಪ್ರಾಣಿ ಅದಕ್ಕೆ ಹೆದರಿ 2 ಹೆಜ್ಜೆ ಮುಂದಕ್ಕೆ ಇಡಬಹುದೋ ಏನೋ. ವಿಠ್ಲಾಚಾರ್ಯ ಪುರಾಣ ಬಿಟ್ಟಲ್ಲಿಗೆ ಎಂಬ ಗಾದೆ ಅಂತಕೊಳ್ಳಿ, ಬಿಡಿಸಿದಲ್ಲದೆ ಎಂದು ಹೇಳಲಿಲ್ಲ. ಹಾಗೆ ಹೇಳಿದರೆ ಇಂಥ ಅನರ್ಥಕಾರಿ ಯೋಚಿಸಿ. ವಿಠ್ಲಾಚಾರ್ಯ ಪುರಾಣ ಬಿಡಿಸಿದಲ್ಲಿಗೆ. ಅವರು ಪುರಾಣ ಓದ್ತಿದ್ರೆ ಅದನ್ನು ನಿಲ್ಲಿಸುವ ಜವಾಬ್ದಾರಿ ಆಗ ಕೇಳುವವ್ರ ಮೇಲೆ ಬಿತ್ತು. ಪಾಪ ಆಗ ಅವರ ಪಾಡು ಎಷ್ಟು ಪರಿಶೋಚನೀಯ. ಈಗ ಈ ಗಾದೆ ಬಿಟ್ಟಲ್ಲಿಗೆ ಎಂದು ಹೇಳೋದ್ರಿಂದ ಅವರೇ ಸಮಯ, ಸಂದರ್ಭ, ಕೇಳುವವರ ಶ್ರದ್ಧೆ ಮಟ್ಟ, ಆಕಳಿಕೆಯ ಅಗಲ ಇವನ್ನೆಲ್ಲ ಗಮನಿಸಿ ಅವರೇ ನಿಲ್ಲಿಸ್ಬಿಡ್ತಾರೆ ಎಲ್ಲೋ ಒಂದು ಕಡೆ. ಅದೇ ಅವರಿಗೂ ಗೌರವ, ಕೇಳುವವರಿಗೂ ಆಪ್ಯಾಯಮಾನ. ಮೂಗಿ ಭಾರವಾಗಿರಬಾರ್ದು, ಹೆಬ್ಬೆಟ್ಟೊತ್ತಿ ಒಬ್ಬಟ್ಟು ತಿನ್ನಬಾರ್ದು, ಕಾಸಿಗೆ ತಕ್ಕ ಕಜ್ಜಾಯವನ್ನೇ ಬಯಸಬೇಕು, ರೊಕ್ಕಕ್ಕೆ ತಕ್ಕ ಸೊಕ್ಕಿ ಇರಬೇಕೇ ವಿನಃ ಅಟ್ಟಕ್ಕೆ ಏರಬಾರ್ದು. 1000 ಸುಳ್ಳು ಹೇಳಿ ಕನ್ಯಾದಾನ ಮಾಡಿದರೆ ಪುಣ್ಯ ಪರದಲ್ಲಿ, ಕೋರ್ಟು ಇಹದಲ್ಲಿ. ಶೀತ್ರ ಬಿದ್ದು ಹೋಗೋ ಮೂಗು ಅಂಟಿಸಿದ್ರೆ ನಿಲ್ಲೋದಿಲ್ಲ, ಆದ್ದರಿಂದ ಸುಮ್ಮನೆ ವೈದ್ಯರಿಗೆ ಏಕೆ ಹಣ ಚೆಲ್ತೀರಿ ಎಂದೆಲ್ಲ ಈ ಗಾದೆಗಳು ನಮ್ಮನ್ನು ಸದಾ ಎಚ್ಚರಿಸ್ತವೇ ಇರ್ತವೆ. ಮಾಡೋದು ಜಪ, ಹಾಕೋದು ಗಾಳ, ಕೊಂಕಳಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ ಎಂಬ ಗಾದೆಗಳಲ್ಲಿ ಅನೇಕ ಸಹಸ್ರ ಆಷಾಢ ಭೂತಿಗಳೊಂದಿಗೆ ಹೆಣಗಾಡಿದ ಅನುಭವ ಸಂಪತ್ತಿನ ರಸ ಗಟ್ಟಿ ಇದೆ. ಬೊಗಳೋ ನಾಯಿ ಕಚ್ಚೋದಿಲ್ಲ ಎಂಬ ಗಾದೆನೂ ಅಷ್ಟೇ. ಕಚ್ಚೋದಕ್ಕೆ ಬೇಕಾದ ಸಾಮರ್ಥ್ಯ, ಬುದ್ಧಿ, ಕುಶಲತೆ, ವಿವೇಚನೆ, ಯಾರನ್ನು ಕಚ್ಚಬಹುದು ಯಾರನ್ನು ಕಚ್ಚಬಾರದು ಎಂಬ ವಿಚಕ್ಷಣೆ ಇವೆಲ್ಲ ಕಷ್ಟ. ಆದ್ದರಿಂದ ಬೊಗಳೋದೇ ಕ್ಷೇಮ. ಬೊಗಳೋ ನಾಯಿ ಕಚ್ಚೋದಿಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ಕಚ್ಚುವಾಗ ಬೊಗಳೋದಕ್ಕಾಗುತ್ತದೆಯೇ, ಬೊಗಳುವಾಗ ಕಚ್ಚೋದಕ್ಕಾಗ್ತದೆಯೇ? ಕಚ್ಚಿದ ಮೇಲೆ ನಾನೆಂತಹ ಪ್ರತಾಪಶಾಲಿ ಎಂದು ಜಗವರಿಯೇ ಬೊಗಳಬೇಕು, ಅಥವಾ ಬೊಗಳು ನಿಲ್ಲಿಸಿ ಏಕಾಗ್ರಚಿತ್ತದಿಂದ ಕಚ್ಚಬೇಕು ಅಲ್ವೇ? ಅಂತೂ ಗಾದೆಗಳಲ್ಲಿ ಎಂಥ ಸೂಕ್ಷ್ಮಗಳು ಅಡಗಿರುತ್ತವೆ ಗಮನಿಸಿ. ಹಾಗೆಯೇ ಸುಂಕದವನ ಹತ್ರ ಸುಖದುಃಖ ಹೇಳ್ಕೊಳ್ಳೋದು ಎಂಥ ವಿವೇಕ. ಸುಂಕ ವಿಧಿಸಿದವರ ಹತ್ರ ಅದನ್ನು ವಿಧಿಸುವ ಮೊದಲು ಹೇಳಿಕೊಳ್ಳಬೇಕು ಅಲ್ವೇ? ತತ್ರಾಪಿ ಯಾರ ಹತ್ರವೂ ನಮ್ಮ ಸುಖ ದುಃಖ ಹೇಳ್ಕೊಳ್ಬಾರ್ದು. ಎಲ್ಲರನ್ನೂ ಬಿಟ್ಟು ಆ ಸುಂಕದವನ ಹತ್ರ ನಮ್ಮ ಸುಖ ದುಃಖ ಹೇಳಿ ಅವನ ಮನಸ್ಸು ಬೇಜಾರುಪಡಿಸಿದ್ರು ಆತ ಅದಕ್ಕೆ ಬೇರೆ ಒಂದಿಷ್ಟು ಸುಂಕ ವಸೂಲು ಮಾಡ್ಯಾನು, ಗೂನಿನ ಮೇಲೆ ಕುರ ಇದ್ದ ಹಾಗೆ ಅದನ್ನು ಅನುಭವಿಸಬೇಕಾಗ್ತದೆ. ಹೀಗೆ ಬುದ್ಧಿಯ ಚುರುಕಿಗೆ, ಮನಸ್ಸಿನ ಶಾಂತಿಗೆ ನಾಡಿನ ಹಿರಿಯರು ನಮ್ಮ ಕಿವಿಯಲ್ಲಿ ಉಸಿರುವ ಈ ಹಿತನುಡಿಗಳೇ ಗಾದೆಗಳು. ಹೆಸರಾಂತ ಅಧ್ಯಾಪಕ, ವಿನೋದ ಹಾಗೂ ವಿಚಾರ ಸಾಹಿತಿ ಬಾಬಾ ಬಾಸ್ವೆಲ್ ನಾ ಕಸ್ತೂರಿ ಅವರ ಜೀವನ ಹಾಗೂ ಸಾಹಿತ್ಯ ಸಿದ್ಧಿಯ ಪರಿಚಯ ಪ್ರಸಾರವನ್ನು ಕೇಳುತ್ತಿದ್ದಿರಿ. ಭಾಗವಹಿಸಿದವರು ಎನ್ ಮಂಗಳ, ರಾಮ್ ಸಾಮಿ, ಅರಾಮಿತ್ರ, ಆರ್ ಗುರುರಾಜರಾವ್ ಮತ್ತು ಡಾಕ್ಟರ್ ಪ್ರಭುಶಂಕರ. ರಚನೆ ಮತ್ತು ನಿರ್ದೇಶನ ಡಾಕ್ಟರ್ ಎಚ್ ಕೆ ರಂಗನಾಥ್. ಧ್ವನಿ ಸಂಯೋಜನೆ ಬಿ ಗಂಗಪ್ಪ. ಅಮೃತ ಸಿಂಚನ. ಮೈಸೂರು ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ.